ದೆಹಲಿಯಲ್ಲಿಂದು ಸಾಂಪ್ರದಾಯಿಕ ಔಷಧಿಗಳ ಕುರಿತಾದ ವಿಶ್ವ ಆರೋಗ್ಯ ಸಂಸ್ಥೆಯ 2ನೇ ಜಾಗತಿಕ ಶೃಂಗಸಭೆಯ ಸಮಾರೋಪ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪಾಲ್ಗೊಂಡರು. ಆಯುರ್ವೇದ ಸೇರಿದಂತೆ ಸಾಂಪ್ರದಾಯಿಕ ಔಷಧಿಗಳ ಕುರಿತ ಪ್ರದರ್ಶನವನ್ನು ಪ್ರಧಾನಿ ವೀಕ್ಷಿಸಿದರು. ಈ ವೇಳೆ ವಿಶ್ವ ಆರೋಗ್ಯ ಸಂಸ್ಥೆ ಮಹಾನಿರ್ದೇಶಕ ಡಾ ಟೆಡ್ರೋಸ್ ಅದಾನೋಮ್ ಗೆಬ್ರಿಯೆಸಸ್, ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ, ಆಯುಷ್ ಸಚಿವ ಪ್ರತಾಪ್ ರಾವ್ ಗಣಪತರಾವ್ ಜಾಧವ್ ಮತ್ತು ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. लोगों ने काढ़ा और बाकी चीजों का उपयोग किया, जिससे जो आपके इम्यून सिस्टम है उसको बढ़ोतरी मिली. As a global pathway to health and well-being, upliftment for your blessings, the divine as a universal discipline and spiritual growth through yoga, health education across cultures. ಬಳಿಕ ನಡೆದ ಸಮಾರಂಭದಲ್ಲಿ ಪ್ರಧಾನಿ 2021-2025 ಸಾಲಿನ ಕಾಲಯೋಗದ ಪ್ರಚಾರ ಮತ್ತು ಅಭಿವೃದ್ಧಿಗೆ ಅತ್ಯುತ್ತಮ ಕೊಡುಗೆಗಾಗಿ ಪ್ರಧಾನಮಂತ್ರಿಗಳ ಪ್ರಶಸ್ತಿಗಳಿಗೆ ಭಾಜನರಾಗಿರುವವರನ್ನು ಸನ್ಮಾನಿಸಿದರು. ದೆಹಲಿಯಲ್ಲಿ ಭಾರತದ ಅನುದಾನದಲ್ಲಿ ನಿರ್ಮಿಸಲಾಗಿರುವ ವಿಶ್ವ ಆರೋಗ್ಯ ಸಂಸ್ಥೆಯ ಆಗ್ನೇಯ ಪ್ರಾದೇಶಿಕ ಕಚೇರಿ ಕಟ್ಟಡವನ್ನು ಪ್ರಧಾನಿಯವರು ಡಾ ಟೆಡ್ರೋಸ್ ಅದಾನೋಮ್ ಗೆಬ್ರಿಯೆಸಸ್ ಜಂಟಿಯಾಗಿ ಉದ್ಘಾಟಿಸಿದರು. ಇದೇ ವೇಳೆ ಅಶ್ವಗಂಧ ಕುರಿತು ಅಂಚೆ ಚೀಟಿ ಬಿಡುಗಡೆಗೊಳಿಸಲಾಯಿತು. ಆಯುಷ್ ಕೇಂದ್ರೀಕೃತ ಸೇವೆಗಳ ಪೋರ್ಟಲ್ ಸೇರಿದಂತೆ ಹಲವು ಉಪಕ್ರಮಗಳಿಗೆ ಪ್ರಧಾನಿ ಚಾಲನೆ ನೀಡಿದರು. ಜೊತೆಗೆ ಆಯುಷ್ ಉತ್ಪನ್ನಗಳು ಮತ್ತು ಸೇವೆಗಳ ಗುಣಮಟ್ಟ ನಿರ್ಧರಿಸುವ ಜಾಗತಿಕ ಮಾನದಂಡದಂತೆ ಬಳಕೆಯಾಗಲಿರುವ ಆಯುಷ್ ಮಾರ್ಕ್ ಅನ್ನು ಸಹ ಅನಾವರಣಗೊಳಿಸಿದರು. Consistency in yoga education. May I request the Honorable Prime Minister, sir, to please release the technical report on training. ಯೋಗದಲ್ಲಿ ತರಬೇತಿಯ ಕುರಿತು WHO ತಾಂತ್ರಿಕ ವರದಿ ಮತ್ತು ಮೂಲದಿಂದ ಜಾಗತಿಕ ವ್ಯಾಪ್ತಿಗೆ ಆಯುಷ್ನಲ್ಲಿ 11 ವರ್ಷಗಳ ಪರಿವರ್ತನೆ ಕುರಿತಾದ ಪುಸ್ತಕವನ್ನು ಸಹ ಬಿಡುಗಡೆ ಮಾಡಿದರು. ಬಳಿಕ ಪ್ರಧಾನಿ 3 ದಿನಗಳ ಈ ಸಮಾವೇಶದಲ್ಲಿ ಸಾಂಪ್ರದಾಯಿಕ ಔಷಧ ಕ್ಷೇತ್ರದ ತಜ್ಞರು ಅರ್ಥಪೂರ್ಣ ಚರ್ಚೆ ನಡೆಸಿದ್ದಾರೆ. ಭಾರತ ಈ ಸಮಾವೇಶಗಳಿಗೆ ಉತ್ತಮ ವೇದಿಕೆ ಒದಗಿಸುತ್ತಿದ್ದು, ವಿಶ್ವ ಆರೋಗ್ಯ ಸಂಸ್ಥೆಯು ಇದರಲ್ಲಿ ಸಕ್ರಿಯ ಪಾತ್ರ ವಹಿಸುತ್ತಿದೆ. ಜಾಮ್ನಗರದಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯ ಸಾಂಪ್ರದಾಯಿಕ ಔಷಧಗಳ ಜಾಗತಿಕ ಕೇಂದ್ರ ಸ್ಥಾಪನೆಯಾಗಿರುವುದು ಹೆಮ್ಮೆಯ ವಿಷಯವಾಗಿದೆ. ಸಾಂಪ್ರದಾಯಿಕ ಔಷಧಗಳಲ್ಲಿ ಹೆಚ್ಚಿನ ಸುರಕ್ಷತೆ ಮತ್ತು ಇವುಗಳ ಬಗ್ಗೆ ವಿಶ್ವಾಸಾರ್ಹತೆ ಮೂಡಿಸುವುದು ಸಮಾವೇಶಗಳ ಉದ್ದೇಶವಾಗಿದೆ ಎಂದರು. ಸಾಂಪ್ರದಾಯಿಕ ವಿಷಯಗಳ ಕುರಿತು ಈ ಸಮಾವೇಶ ಜಾಗತಿಕವಾಗಿ ತುಂಬಾ ಮುಖ್ಯವಾಗಿದೆ. ಸಾಂಪ್ರದಾಯಿಕ ಔಷಧ ಯೋಗವನ್ನು ಒಳಗೊಂಡಿವೆ. ಯೋಗ ವಿಶ್ವಕ್ಕೆ ಆರೋಗ್ಯ, ಸಮತೋಲನ ಮತ್ತು ಸಾಮರಸ್ಯದ ಹಾದಿ ತೋರಿದೆ. ವಿಶ್ವದ 175ಕ್ಕೂ ಹೆಚ್ಚು ದೇಶಗಳು ಭಾರತದ ಪ್ರಯತ್ನಗಳಿಗೆ ಬೆಂಬಲಿಸಿದ್ದರಿಂದ ವಿಶ್ವಸಂಸ್ಥೆ ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಘೋಷಿಸಿದೆ. ಯೋಗಕ್ಕೆ ಉತ್ತೇಜನ ಮತ್ತು ಅದರ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡದ ಎಲ್ಲರೂ ಅಭಿನಂದನಾರ್ಹರು ಎಂದು ಹೇಳಿದರು. ಸಾಂಪ್ರದಾಯಿಕ ಔಷಧ ಕ್ಷೇತ್ರದಲ್ಲಿ ಸಂಶೋಧನೆ ಬಲಪಡಿಸುವುದು ಸೇರಿದಂತೆ ಡಿಜಿಟಲ್ ತಂತ್ರಜ್ಞಾನ ಬಳಕೆ ಒತ್ತು ನೀಡುತ್ತಿದೆ. ಆರೋಗ್ಯ ಕ್ಷೇಮ ಮೂಲಸೌಕರ್ಯ ಬಲಪಡಿಸಲಾಗುತ್ತಿದೆ. ಸಾಂಪ್ರದಾಯಿಕ ಔಷಧ ಮತ್ತು ಯೋಗದಿಂದ ಇಡೀ ವಿಶ್ವಕ್ಕೆ ಒಳಿತಾಗಲಿದೆ ಎಂದರು. इसलिए हमें विज्ञान के माध्यम से भरोसा जीतना होगा. हमें उसकी पहुंच को और व्यापक बनाना होगा. ये जिम्मेदारी किसी एक देश की नहीं है, ये हम सबका साझा दायित्व है. पिछले 3 दिनों में इस समिट में जो सहभागिता, जो संवाद और जो प्रतिबद्धता देखने को मिली है, उससे ये विश्वास गहरा हुआ है कि दुनिया इस दिशा में एक साथ आगे बढ़ने के लिए तैयार है.